ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಬಂಗಡೆ ಮೀನು ಫ್ರೈ ಮಾಡೋದು ತೋರಿಸ್ತೀನಿ. ನಾನೀಗ ಫಸ್ಟು ಮೀನನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ. ಮತ್ತು ಅದು ಫ್ರೈ ಮೀನು ಕಟ್ ಮಾಡೋದೇ ಬೇರೆ ರೀತಿ. ಅದಕ್ಕೆ ಮಾರ್ಕೆಲ್ಲ ಮಾಡ್ಕೋಬೇಕು, ಯಾಕಂದರೆ ಮಸಾಲೆ ನೀಟಾಗಿ ಹಿಡಿಬೇಕಲ್ವ, ಅದಕ್ಕೋಸ್ಕರ. ಮೀನು ಫ್ರೈಗೆ ಬೇಕಾಗೋ ಇಂಗ್ರೀಡಿಯೆಂಟ್ಸು: ಒಣಮೆಣಸು, ಅರಶಿನ, ಶುಂಠಿ, ಬೆಳ್ಳುಳ್ಳಿ, ಹುಳಿ. ಇವಿಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಮಿಕ್ಸಿ ಜಾರ್ಗೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂಡಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ನೀರು ಹಾಕೋತೀನಿ ಇದನ್ನು ಗ್ರೈಂಡ್ ಮಾಡೋದಕ್ಕೆ. ಇದು ಸಣ್ಣ ಆಗಿ ಗ್ರೈಂಡ್ ಆಗಬೇಕು, ಯಾಕಂದ್ರೆ ನೈಸ್ ಆಗಬೇಕು. ತುಂಬ ಸಣ್ಣ ಇರಬೇಕು ಅದು ಗ್ರೈಂಡ್ ಆಗಿರೋದು. ನೋಡಿ, ಇವಾಗ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಮೀನೆಲ್ಲ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಮಸಾಲೆ ಹಾಕ್ತೀನಿ. ಇವಾಗ ನೋಡಿ, ನಾನು ಇದು ನೀಟಾಗಿ ಮಸಾಲೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ನಾನು 1 ಅವರ್ ಇಲ್ಲ 45 ಮಿನಿಟ್ಸಲ್ಲಿ ಫ್ರೈ ಮಾಡ್ಕೋತೀನಿ. ಯಾಕಂದರೆ ಇದು ಸ್ವಲ್ಪ ದೊಡ್ಡದಾಗಿದೆ ಬಂಗಡೆ, ಅದಕ್ಕೆ. ಮೀಡಿಯಮ್ ಇದ್ದರೆ ನೀವು ½ ಅವರಲ್ಲಿ ಫ್ರೈ ಮಾಡ್ಕೋಬೋದು. ಇದಕ್ಕೆ ನಾನು ಬೊಂಬೈ ರವೆ ತೊಗೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ. ತವಕ್ಕೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಒಂದೊಂದಾಗಿ ರವೆ ಹಚ್ಕೊಂಡು ತವಕ್ಕೆ ಹಾಕ್ತೀನಿ. ನಾನೀಗ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ತವಕ್ಕೆ ಎಣ್ಣೆ ಹಾಕಿದ್ದೀನಿ. ಇವಾಗ ಮೀನಿನ ಮೇಲೆ ಎಲ್ಲ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನಿವಾಗ ಎಣ್ಣೆ ಹಾಕ್ಕೊಂಡು ಮುಚ್ಚಿದ್ದೀನಿ ಅದಕ್ಕೆ. ಯಾಕೆ ಮುಚ್ಚಿದ ನಂತರ ಸ್ವಲ್ಪ ಬೇಗ ಬೇಯುತ್ತಲ್ಲ, ಅದಕ್ಕೆ. ಇವಾಗ ಒಂದು ಸೈಡ್ ಬೆಂದಿದೆ, ಅದನ್ನ ಇವಾಗ ತಿರ್ಸಿ ಹಾಕಬೇಕು, ಅಂದರೆ ಮಗ್ಚಿ ಹಾಕ್ಬೇಕು ಅದನ್ನು. ಇವಾಗ ಮೀನು ಫ್ರೈನ ಮುಚ್ಚಿ ಹಾಕಿದ್ದೀನಲ್ಲ, ಇವಾಗ ಅದನ್ನು ಇನ್ನೊಂದು ಸೈಡ್ ಬೇಯಬೇಕಲ್ವ, ಅದಕ್ಕೆ ವಾಪಸ್ ಮುಚ್ಚಿ ಇಡ್ತೀನಿ ನಾನು. ಸ್ವಲ್ಪ ಹೊತ್ತಾದಮೇಲೆ ಅದು ಕೂಡ ಬೆಂದಿರುತ್ತಲ್ವ, ಆಮೇಲೆ ರೆಡಿ ಆಗುತ್ತೆ. ಆ ಕಡೆ ಕೂಡ ರೋಸ್ಟ್ ಆಗಬೇಕು, ಈ ಕಡೆ ಕೂಡ ರೋಸ್ಟ್ ಆಗಬೇಕು. ಇವಾಗ ರೋಸ್ಟ್ ಆಗಿದೆ ಅಲ್ಲ, ಮೀನು ಫ್ರೈ ರೆಡಿಯಾಗಿದೆ. ತುಂಬ ರುಚಿಯಾಗಿ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್.